ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಇವತ್ತೊಂದು ಪದವೀಧರಿಗೆ ಒಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ಇಂಡಿಯನ್ ನೇವಿಯಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ನೀವು ಇಂಡಿಯನ್ ನೇವಿಯಲ್ಲಿ ಆಫೀಸರ್ ಆಗಲಿಕ್ಕೆ ಒಳ್ಳೆಯ ಅವಕಾಶ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಹುದ್ದೆಗಳು ಯಾವ್ಯಾವಪ್ಪ ಅಂದರೆ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ, ಆಮೇಲೆ ಪೈಲಟ, ಆಮೇಲೆ ನೆಕ್ಸ್ಟ್ ನಾವೆಲ್ ಏರ್ ಆಪ್ರೇಷನ, ಆಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲರ, ಎಜುಕೇಷನ, ಇಂಜಿನಿಯರಿಂಗ, ಹಿಂಗೆ ಸಾಕಷ್ಟು ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ BE ಆದವರು, BTech ಆದವರು, MSc ಆದವರು, BCom ಆದವರು, ಆಮೇಲೆ BSc ಆದವರು, ಆಮೇಲೆ MC ಆದವರು, ಆಮೇಲೆ MA ಆದವರು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲದರಲ್ಲಿಯೂ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಹುದ್ದೆಗಳಿದಾವೆ. ಆಮೇಲೆ ಇದೇನು ನಾ ಹೇಳೀನಿ, ವಿದ್ಯಾರ್ಥಿ 60% ಅಂಕಗಳೊಂದಿಗೆ ಉತ್ತೀರ್ಣರಾದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಇನ್ನೊಂದು ವಿಶೇಷ ಮಾಹಿತಿ ಅಭ್ಯರ್ಥಿಗಳು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರಪ್ಪ ಅಂದರೆ, ನೀವು ಅಭ್ಯರ್ಥಿಗಳು ಏನು ಪದವಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ಏನಪ್ಪ ಅಂದ್ರೆ ಯಶಸ್ವಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಯಾವುದೇ ರೀತಿ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಇಲ್ಲ. ಸಂದರ್ಶನ ಮಾಡ್ತಾರೋ, ಸಂದರ್ಶನ ಮೇಲೆ ಏನಪ್ಪ ಅಂದ್ರೆ ಫೈನಲ್ ಮೆರಿಟ್ ಮಾಡಿ ನಿಮ್ಗೆ ಸಿಲೆಕ್ಷನ್ ಮಾಡ್ಕೋತಾರೋ. ಇದು ನಿಮ್ಗೆ ಗೊತ್ತಿರಬೇಕು. ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಅನ್ನು ಬಿಟ್ಟಿರ್ತೀನಿ. ಆ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೊಂಡು ನಿಮ್ಮ ವಿದ್ಯಾರ್ಥಿ ಏನಾಗಿದೆ, ಯಾವುದಕ್ಕೆ ನೀವು ಎಲಿಜಿಬಲ್ ಅದರಿ ಅನ್ನೋದನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾಗ್ತದೆ. ಕೆಲವೊಂದು ಹುದ್ದೆಗಳ ಮೇಲೆ ವಯಸ್ಸಿನ ಮಿತಿನೂ ಬೇರೆ ಬೇರೆ ಅದ. 18ರಿಂದ 23 ಅದ, 18ರಿಂದ 24 ವಯಸ್ಸು ತನಕ ಅದ. ಅದು ಬೇರೆ ಬೇರೆ ಅದ. ಸಂಪೂರ್ಣ ಮಾಹಿತಿ ನೀವು PDF ಅನ್ನು ಓಪನ್ ಮಾಡ್ಕೊಂಡ್ರೆ ಅಂದರೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಇಂಡಿಯನ್ ನೇವಿಯಲ್ಲಿ ನೀವು ಆಫೀಸರ್ ಆಗಲಿಕ್ಕೆ ಒಳ್ಳೆಯ ಅವಕಾಶ. ನೀವು ಬೋರ್ಡ್ ಮೇಲೆ ನೋಡ್ತಾ ಇದ್ರಿ, ಈಗಾಗಲೇ ಇಲ್ಲಿ ಕಾಣಿಸ್ತಾ ಇದೆ ಅಂತೀನಿ ನಾನು ನಿಮ್ಗೆ. ದಿ ಇಂಡಿಯನ್ ನೇವಿ ಅಂತದ ನೋಡ್ತಾ ಇದ್ರಿ. ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಯಾವಾಗಿಂದ ಪ್ರಾರಂಭ ಅಂದ್ರೆ 24 ಜನವರಿ 2026ರಿಂದ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ 24 ಫೆಬ್ರವರಿ 2026 ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ಇಲ್ಲಿ ವಯಸ್ಸಿನ ಮಿತಿನೂ ಕೊಟ್ಟಾರ್ರಿ. ಎಲ್ಲಿಂದ ಎಲ್ಲಿ ಹುಟ್ಟಿರಬೇಕು ಅಂತಕ್ಕಂಥದ್ದನ್ನು ಸಹಿತ ಕೊಟ್ಟಾರೆ. ನೀವು ನೋಡ್ತಾ ಇದ್ರಿ, ಇಲ್ಲಿ ನೋಡ್ಬೋದು, ಗಮನಿಸ್ಬೋದು. ನೀವು ಇಲ್ಲಿ ಫಸ್ಟ್ನೇದ ಬ್ರ್ಯಾಂಚ್ ಅಂತ ಕೊಟ್ಟಾರೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೊಟ್ಟಾರೆ ನೋಡ್ರಿ, ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಅಂತ ಕೊಟ್ಟಾರೆ. ಇದಕ್ಕೆ ವಯಸ್ಸಿನ ಮಿತಿ ಏನು ಕೊಟ್ಟಾರೆ ಅಂದರೆ 2 ಜನವರಿ 2002ರಿಂದ 1 ಜುಲೈ 2007 ನಡುವೆ ಜನಿಸಿರಬೇಕು. ಅದೇ ರೀತಿ ಆಯಾ ಹುದ್ದೆಗೆ ಬೇರೆ ಬೇರೆ ಅದಾವೆ. 2003ರಿಂದ 2008 ಅದ, 2002ರಿಂದ 2006 ಅದ, 2002ರಿಂದ 2007 ಅದ, 2002ರಿಂದ 2006 ಅದ. ಬೇರೆ ಬೇರೆ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ವಯಸ್ಸಿನ ಮಿತಿ ಬೇರೆ ಬೇರೆ ಅದ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿ ಏನೋ ಎಲ್ಲ ಐತ್ರಿ, BTech, BSc, BCom, BSc, ಪ್ರತಿಯೊಂದು MCA, MSc, ಪ್ರತಿಯೊಂದು ಯಾವ ಹುದ್ದೆಗೆ ಏನು ನಿಮ್ಮ ಎಜುಕೇಷನ್ ಆಗಿರಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಈ PDF ಒಳಗದ ಅಭ್ಯರ್ಥಿಗಳೇ, ನೀವು ಗಮನಿಸ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಅಲ್ಲಿ ಅಗ್ರಿಗೇಟ್ ರೇಟ್ ಆಗಿರ್ಬೇಕಂದ್ರೆ 60% ಆಗಿರ್ಬೇಕು. 60% ಮ್ಯಾಲಿದ್ದವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಸಂಪೂರ್ಣ ಮಾಹಿತಿ ಅದ. ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆಗೆ. ಈಗ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿ ಅದ. ಆಮೇಲೆ ಪ್ರತಿಯೊಂದು ಇಲ್ಲಿ ನೋಡ್ತಾ ಇದ್ರಿ ಬೋರ್ಡ್ ಮೇಲೆ, ಅಂದ್ರೆ ಲಾಂಗ್ ಭಾಳ ಆಗ್ತದೆ. ನಿಮಗೆ PDF ನಾ ಕಳ್ಸತ್ತೇನೆ ಅನ್ನೋ ಸಲುವಾಗಿ ಭಾಳ ವಿವರಣೆ ಕೊಡ್ತಾ ಇಲ್ಲ. ನೀವು ನೋಡ್ತಾ ಇದ್ರಿ ಅಭ್ಯರ್ಥಿಗಳೇ, ನೀವು ಏನು ಮಾಡ್ಬೇಕಪ್ಪ ಅಂದರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನೇ ಹೋಗಿ PDF ಲಿಂಕನ್ನು ಬಿಟ್ಟಿರ್ತೀವಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅಗ್ನಿವೀರ ಆರ್ಮಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಮಂಗಳೂರು ERದಿಂದ ರ್ಯಾಲಿ ನಡೀತಾ ಇದೆ. ಪ್ರತಿ ರವಿವಾರಕ್ಕೊಮ್ಮೆ ಮಂಗಳೂರು ER ಇರ್ಬೋದು, ಬೆಳಗಾವಿ ER ಇರ್ಬೋದು, ಬೆಂಗಳೂರು ER ಇರ್ಬೋದು, ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ಅದು ಉಚಿತವಾಗಿರ್ತದೆ. ಆಮೇಲೆ ಏನಪ್ಪ ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಭಾಗವಹಿಸ್ಬೋದು. ಪ್ರತಿ ರವಿವಾರಕ್ಕೊಮ್ಮೆ ನಮ್ಮಲ್ಲಿ ನಡೀತಾ ಇರ್ತದೆ. ಅದೇ ರೀತಿಯಾಗಿ ಈಗ ಪ್ರೆಸೆಂಟಾಗಿ ಏನಪ್ಪ ಅಂದರೆ SSC GD, ಆಮೇಲೆ ಅಗ್ನಿವೀರ ಆರ್ಮಿ, BSF, CRPF ಹುದ್ದೆಗಳಿಗೆ ಈಗೇನು ಅಡ್ಮಿಷನ್ ಪ್ರಾರಂಭ ಆಗ್ಯಾವ. ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳು, ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ, ನಮ್ಮ ಸಂಸ್ಥೆಯಲ್ಲಿ ಈ ಸದ್ಯ ಪ್ರೆಸೆಂಟಾಗಿ 10ನೇ ತರಗತಿ ಓದ್ತಕ್ಕಂಥ ಮಕ್ಕಳು ನೀವು ನಮ್ಮ ಸಂಸ್ಥೆಯಲ್ಲಿ PUC ಅಡ್ಮಿಷನ್ ಮಾಡ್ಬೋದು, ಆರ್ಟ್ಸ್ ಮಾಡ್ಬೋದು, ಕಾಮರ್ಸ್ ಮಾಡ್ಬೋದು, ಸೈನ್ಸ್ ಮಾಡ್ಬೋದು. ನಿಮಗೆ ಯಾವ್ದು ಇಷ್ಟ ಅದನ್ನ ಅಡ್ಮಿಷನ್ ಮಾಡ್ಬೋದು. PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಯನ್ನು ಅಡ್ಮಿಷನ್ ಮಾಡ್ಬೋದು. ಅಡ್ವಾನ್ಸ್ ಆಗಿ ಬಂದು ರಿಸರ್ವೇಷನ್ ಮಾಡ್ಕೊರಿ. ಕೆಲವೇ ಸೀಟ್ಗಳು ಬಾಕಿ ಇದಾವೆ. ಅದ್ರ ಜೊತೆ ಏನಪ್ಪ ಅಂದರೆ ವಿಶೇಷವಾಗಿ
ಆರ್ಮಿ ಮತ್ತು ಪೊಲೀಸ್ ತರಬೇತಿಯನ್ನು ಪಡಿತಾ ನೀವು ಶಿಕ್ಷಣವನ್ನು ಪಡೆಯುವಂಥ ಒಳ್ಳೆಯ ಸುವರ್ಣಾವಕಾಶದ ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವರಿಗೂ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳೇ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.